ಇನ್ನು ಬೆಂಗಳೂರು ನಗರದಲ್ಲಿ ಗುಂಡಿಗಳನ್ನು ಮುಚ್ಚುವ ಕಾರ್ಯ ಹೇಗೆ ನಡೀತಾ ಇದೆ? ಯಾಕೆಂದರೆ ಸರ್ಕಾರ ಡೆಡ್ಲೈನ್ ಕೊಟ್ಟಿತ್ತಲ್ಲ, ಅದನ್ನು ವೀಕ್ಷಣೆ ಮಾಡೋದಕ್ಕೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವ DCM DK ಶಿವಕುಮಾರ್ ನಗರ ಪ್ರದಕ್ಷಿಣೆಯನ್ನು ಮಾಡಿದ್ದಾರೆ. ಗುಂಡಿ ಮುಚ್ಚುವ ಕಾರ್ಯ, ವೈಟ್ ಟ್ಯಾಪಿಂಗ್ ಕಾಮಗಾರಿ ಎಲ್ಲವನ್ನ ವೀಕ್ಷಣೆ ಮಾಡಿದ್ದಾರೆ. ಗುಂಡಿ ಮುಚ್ಚಿರುವ ಕಾಮಗಾರಿಯ ಗುಣಮಟ್ಟ ಪರಿಶೀಲನೆ ಮಾಡಿದ್ದಾರೆ. ಯಾಕೆಂದರೆ ನಾವು ಕ್ವಾಲಿಟಿ ಗುಂಡಿಗಳನ್ನ ಮುಚ್ತೀವಿ ಅಂತ ಹೇಳಿದ್ರಲ್ಲ, ಮುಖ್ಯಮಂತ್ರಿಗಳು ಹೇಳಿದರು, ಉಪಮುಖ್ಯಮಂತ್ರಿಗಳು ಹೇಳಿದರು. ರಸ್ತೆ ಕಾಮಗಾರಿ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿದ್ದಾರೆ DCM. GBA ಆಡಳಿತಾಧಿಕಾರಿ ತುಷಾರ್ ಗಿರಿನಾಥ್ ಸೇರಿ ಹಲವರು ಈಗಾಗಲೇ ಸಾಥನ್ನು ಕೊಟ್ಟಿದ್ದಾರೆ DK ಶಿವಕುಮಾರ್ ಅವರಿಗೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ, ಈಗಾಗಲೇ DCM DK ಶಿವಕುಮಾರ್ ಸಿಟಿ ರೌಂಡ್ಸನ್ನು ಹಾಕಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಅಂದರೆ ಕೆಲಸ ಕಾಮಗಾರಿಗಳು ಹೇಗೆ ನಡೀತಾ ಇದೆ ಅಂತ ನೋಡಬೇಕಲ್ಲ. ಒಂದು ಕಡೆ ಗುಂಡಿ ಮುಚ್ಚೋ ಕಾರ್ಯ, ಅದೇನೋ ಗುಂಡಿಗಳಿತ್ತಂತೆ ಕೆಲವು ಕಡೆ, ಅದನ್ನು ನೋಡಿ GBA ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ತಗೊಂಡಿದ್ದಾರೆ DCM. ಜೊತೆಗೆ ಎಲ್ಲೆಲ್ಲಿ ಮುಚ್ಚಿದ್ದಾರೆ, ಅದರ ಕ್ವಾಲಿಟಿ ಹೆಂಗಿದೆ. ನಮ್ಮಲ್ಲಿ ಪ್ರಾಬ್ಲಮ್ ಏನಂತಂದರೆ ಗುಂಡಿ ಮುಚ್ತಾರೆ, ಮುಚ್ಚಲ್ಲ ಅಂತ ನಾವು ಹೇಳಲ್ಲ, ಮುಚ್ಚಿದ 3 ದಿನಕ್ಕೆ ಕಿತ್ಕೊಂಡ್ಬರುತ್ತದು. ಆ ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ನೋದ್ರ ಬಗ್ಗೆನೇ ಎಷ್ಟೋ ಸುದ್ದಿ ಪ್ರಸಾರ ಮಾಡಿದ್ದೀವಿ ನಾವು. ಬಟ್ ಈಗ ಕ್ವಾಲಿಟಿ ವರ್ಕ್ ನಡಿಬೇಕು ಅಂತ ಆರ್ಡರ್ ಆಗಿರೋದ್ರಿಂದ ಆ ಕ್ವಾಲಿಟಿ ಹೇಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ DCM DK ಶಿವಕುಮಾರ್ ನಗರ ಪ್ರದಕ್ಷಿಣೆಯನ್ನು ಹಾಕಿ ಹಲವಾರು ಏರಿಯಾಗಳಲ್ಲಿ ಕೆಲಸ ಹೆಂಗಾಗ್ತಾ ಇದೆ, ಗುಂಡಿ ಮುಚ್ಚೋದು ಜೊತೆಗೆ ವೈಟ್ ಟ್ಯಾಪಿಂಗ್ ಕೆಲವು ಕಡೆ ನಡೀತಾ ಇದೆ, ಅದು ಹೇಗಾಗ್ತಾ ಇದೆ, ಇದೆಲ್ಲದರ ಬಗ್ಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರ್ತಕ್ಕಂಥ DCM DK ಶಿವಕುಮಾರ್ ಪರಿಶೀಲನೆಯನ್ನು ಮಾಡ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ. 1 ತಿಂಗಳ ಒಳಗಾಗಿ ಗುಂಡಿ ಮುಚ್ಚಬೇಕು ಅಂತಕ್ಕಂಥ ಆದೇಶ ಸರ್ಕಾರದ್ದು. GBA ಅವರು ಕೂಡ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ.